ಅಣ್ಣ, ನನ್ನ ಕಣ್ಣಲ್ಲಿ ನನಗೆ ನಂಬುದಕ್ಕಾಗ್ತಾ ಇಲ್ಲ. ಎಷ್ಟು ನಾಟಕ ಮಾಡ್ಕೊಂಡು ಬರ್ತಾ ಇದ್ದಾಳೆ ನೋಡೋಳ. ರುದ್ರ, ನನ್ನ ಗುರುಗಳ ಆತ್ಮಾಸ್ತ್ರ ಬ್ರಹ್ಮಾಸ್ತ್ರಕ್ಕೆ ಸಮಾನ ಅಂತೇಳಿ ಬಾಬಾ ಹೇಳಿದ್ರು. ಮರ್ತೋದ್ಯಾ? ನನ್ನ ನಿಜ ರೂಪ ಗೊತ್ತಾಗಬಾರ್ದು ಅಂತೇಳಿ ಅರ್ಜುನ್ ಜೊತೆ ಸೇರಿ ಕಣ್ಣಿರೋ ಥರನೇ ನಾಟಕ ಆಡ್ತಾ ಇದ್ದಾಳೆ. ಮೃತ, ಸ್ವಲ್ಪ ಸಾಂಬಾರ್ ಬಡ್ಸಮ್ಮ. ಹಾಂ, ನನಗೆ ಸ್ವಲ್ಪ ಬಡ್ಸಮ್ಮ. ಅಮೃತ, ನಿಮ್ಮ ಮಾವ ಸಾಂಬಾರ್ ಕೇಳ್ತಾ ಇದಾರ? ಹಾಕು, ಸುಮ್ಮನೆ ಕೂತಿದ್ಯಲ್ಲಮ್ಮ. ಹಾಂ ಅಜ್ಜಿ. ಅದಕ್ಕೆ ನಾನಿರ್ಬೇಕಾದ್ರೆ ನೀವು ಯಾಕೆ ತೊಂದರೆ ತಗೋತೀರಾ? ನಾನು ಸಾಂಬಾರು ಬಿಡಿಸ್ತೀನಿ, ನೀವು ಆರಾಮಾಗಿ ಅರ್ಜುನ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿ. ಅಂಕಲ್, ಸಾಂಬಾರಲ್ಲ ತೊಳಿ ಅಂಕಲ್. ಸಾಕ ಅಂಕಲ್? ಅಂಕಲ್, ನಾನು ಬರೇ ಬಡಿಸೋದು ಮಾತ್ರ ಅಲ್ಲ, ಅಡುಗೆ ಸಾಕಾದಾಗ ಮಾಡ್ತೀನಿ ಗೊತ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ಚೆನ್ನಾಗಿ ಕಲ್ತಿದ್ಯಾ. ಏನು ಅಂಕಲ್? ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ತಲೆ ಹಾಕೋದನ್ನು. ಅಯ್ಯೋ ಬಿಡಿ ಅಂಕಲ್, ಕೆಲವರು ಬೇರೆಯವ್ರ ಶಾಂತಿ ನೆಮ್ಮದಿ ಕೆಡ್ಸೋದ್ರ ಜೊತೆಗೆ ಎಲ್ಲರ ಸಂತೋಷಕ್ಕೂ ಹುಳಿ ಹಿಂಡ್ತಾರೆ. ಅಂಥವ್ರ ಮಧ್ಯೆ ನಾವೇನು ಬಿಡಿ ಅಂಕಲ್. ಅಜ್ಜಿ, ಸಾಂಬಾರು ಸಖತ್ತಾಗಿದೆ. ಸಾಂಬಾರು ಹಾಕ್ಲಾ? ಅದಕ್ಕೆ ಅನ್ನ ತಣ್ಣಗಾಗ್ಬಿಡುತ್ತೆ, ಊಟ ಮಾಡಿ. ಇಲ್ಲ, ಹೇಗಾದರೂ ಮಾಡಿ ಇವಳನ್ನು ಸಿಕ್ಕಾಕಿಸ್ಲೇಬೇಕು. ಅಮೃತ, ಈ ಚಟ್ನಿ ಪುಡಿ ತಗೋಮ್ಮ, ತುಂಬ ಚೆನ್ನಾಗಿದೆ. ಅರೆ, ಯಾಕೆ ಹಾಗೆ ನೋಡ್ತಿದ್ಯಾ? ತಗೋಮ್ಮ. ಕೊಡಿ ಚಿಕ್ಕಪ್ಪ, ನಾನು ಬಿಡಿಸ್ತೀನಿ. ಏ, ನೀ ಆರಾಮಾಗಿ ಊಟ ಮಾಡೋ, ನಾನು ಕೊಡ್ತೀನಿ. ತಗೋಮ್ಮ. ಕೊಡು, ನಾನು ಬಡಿಸ್ತೀನಿ. ತಗೋಮ್ಮ. ಸಾಕಾ? ಹಾಂ ಅತ್ತೆ, ಸಾಕು. ಅದು ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ಮಾಡಿದ್ದೀನಲ್ವ ಚಟ್ನಿ ಪುಡಿ, ನಮ್ಮ ರುದ್ರಂಗೆ ತುಂಬ ಇಷ್ಟ ಆಗೋಗಿದೆ ಅಲ್ವೇನೋ? ಏಯ್ ನಾಗಿಣಿ, ನಿನ್ನ ಆಟ ತುಂಬ ದಿನ ನಡೆಯೋದಿಲ್ಲ ಕಣೆ. ಆದಷ್ಟು ಬೇಗ ನಿನ್ನ ಮನೆಯಿಂದ ಹೊರಹಾಕಿ ನಿನಗೊಂದು ಗತಿ ಕಾಣಿಸ್ತೀನಿ ಕಡೆ, ಗತಿ ಕಾಣಿಸ್ತೀನಿ. ಅಮೃತ ಅವರೇ, ನೀವು ಯಾಕೆ ಬರಕ್ಕೆ ಹೋದ್ರಿ? ನಾನು ಎಬ್ಬಿಸ್ಬೇಕು ತಾನೆ. ನಿಮಗೆ ಇಷ್ಟು ಬೇಗ ಎದ್ದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಅದೇ. ನಿಮಗಿಂತ ನನ್ನ ಜೀವನೇ ದೊಡ್ಡದಲ್ಲ ಅಂತ ಅನ್ಕೊಂಡವ್ ನಾನು. ಅಂಥದ್ರಲ್ಲಿ ಇನ್ನಿದ್ರೆ ದೊಡ್ಡದು ಅಂತೀನಾ? ಒಳ್ಳೆ ಹೆಂಡತಿ. ಅಕಸ್ಮಾತ್ ಇಷ್ಟೊತ್ತಿಗೆ ನಮಗೊಂದು ಮಗು ಆಗಿದ್ರೆ
ಅದರ ಅಳುವನ್ನ, ನಗುನ, ತುಂಟತನನ ನಾವು ಸಂತೋಷದಿಂದ ಸಹಿಸ್ಕೋತಾ ಇರಲಿಲ್ವಾ? ಇವಾಗ ನೀವು ನನಗೊಂದು ಮಗು ಇದ್ದ ಹಾಗೆ. ನಿಮ್ಮನ್ನು ನೋಡ್ಕೊಳ್ಳೋದು, ಹಾರೈಕೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಯಾಕೆ ಹಾಗೆ ಸುಮ್ಮನೆ ನಿಂತ್ಕೊಂಡ್ರಿ? ನಿಮ್ಮ ಮಾತಿಗೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ. ಸರಿ ಸರಿ, ಬನ್ನಿ. ನಿಧಾನ. ಅರ್ಜುನವ್ರೆ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು? ಒಂದು ವೇಳೆ ನಿಮಗೆ ಕಣ್ಣು ಹೋಗೋ ಬದಲು ನನಗೆ ಕಣ್ಣು ಹೋಗಿದ್ದಿದ್ರೆ ನೀವು ನನ್ನ ಸೇವೆ ಮಾಡ್ತಾ ಇದ್ರಾ ಇಲ್ವಾ? ಮಾಡ್ತಾ ಇದ್ದೆ. ನಾನು ಹಾಗೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರಿ. ಯಾಕೆ ಹಾಗೆ ನಿಂತ್ಬಿಟ್ರಿ? ನಿಮ್ಮ ಪ್ರೀತಿಯಲ್ಲಿ ಕಲ್ಲೋಗಿದ್ದೀನಿ ಅರ್ಜುನವ್ರೆ. ಅರ್ಜುನವ್ರೆ, ನೀವು ನಮ್ಮ ಮದುವೆಗಿಂತ ಮುಂಚೆ ನನ್ನ ಹಿಂದೆ ಬಿದ್ದು ನನ್ನ ಮದುವೆ ಆಗ್ತೀನಿ ಅಂತ ಹೇಳುವಾಗ ನಂಗೆ ತುಂಬ ಕೋಪ ಬರ್ತಾ ಇತ್ತು. ಆದರೆ ನನಗೀಗ ಅನ್ನಿಸ್ತಾ ಇದೆ, ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ಪ್ರೀತಿಸಿ ಮದುವೆ ಆಗದೆ ಹೋಗಿದ್ದಿದ್ರೆ ನನ್ನಷ್ಟು ನತದೃಷ್ಟಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇರ್ತಾ ಇರ್ಲಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ನೀವು ನನ್ನ ಮದುವೆ ಆಗದೆ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ ಬಿಡ್ರಿ. ಯಾಕೆ? ನನ್ನ ನಿಮ್ಮನ್ನ ಗಂಟು ಹಾಕಿರೋದು ಬೇರೆ ಯಾರೂ ಅಲ್ಲ ಕಣ್ರಿ, ಆ ಬ್ರಹ್ಮನೇ. ನಮ್ಮಿಬ್ಬರದು ಮನುಷ್ಯ ಗಂಟಲ್ಲ, ಬ್ರಹ್ಮ ಗಂಟು. ಒಂದು ನಿಮಿಷ ಬಂದೆ. ಅಮೃತ ಅವರೇ, ಟೈಮ್ ವೇಸ್ಟ್ ಮಾಡಿದ್ ಸಾಕು, ಬನ್ನಿ ಸ್ನಾನ ಮಾಡಿಸ್ತೀನಿ. ಏನಂದ್ರೆ? ನಾನು ನಿಮ್ಗೆ ಸ್ನಾನ ಮಾಡಿಸ್ತೀನಿ ಅಂದೆ. ನೀವಾ? ಹೌದ್ರಿ, ನಾನು ನಿಮ್ ಗಂಡ. ಮೊದಲು ನೀವು ಹೋಗಿ. ಅಲ್ಲ, ಹೋಗಿ. ಅಮೃತ ಅವರೇ, ಇದು ಮೋಸ. ನನ್ನ ಮಾತು ಕೇಳಿ. ಈ ವಿಷಯದಲ್ಲಿ ನಿಮ್ಮ ಮಾತನ್ನ ನಾನು ಕೇಳೋದಿಲ್ಲ, ಕ್ಷಮಿಸಿ. ಯಾಕಣ ಹೀಗೆ ಓಡಾಡ್ತಾ ಇದೆಯಾ? ಅಲ್ಲ, ನಿನಗೆ ಬುದ್ಧಿಗಿದ್ದಿ ಕೆಟ್ಟಿದೀಯಾ ಅಂತ. ಯಾಕಣ ಹೀಗೆ ಕೇಳ್ತಿದ್ಯಾ? ನಾನೇನು ಮಾಡಿದೆ? ಮಾಡೋದನ್ನು ಮಾಡಿ ಯಾಕೆ ಹೀಗೆ ಕೇಳ್ತಿದ್ದೆ ಮತ್ತೆ ನನ್ನನ್ನೇ ಕೇಳ್ತಾ ಇದೀಯ ಅಲ್ವೋ? ಆ ಅರ್ಜುನ್ ಎದುರಿಗಿರ್ಬೇಕಾದ್ರೆ ಅವಳಿಗೆ ಕಣ್ಣು ಕಾಣುತ್ತೋ ಇಲ್ಲೋ ಅಂತ ನೀನು ಪರೀಕ್ಷೆ ಮಾಡೋದು? ಹೇಳಿ ಕೇಳಿ ಮೊದಲೇ ನಾಗ ಅವನ ಕೋಪದ ತೀವ್ರತೆ ಹೇಗಿರುತ್ತೆ ಅಂತೇಳಿ ನಿನಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ, ಅನುಭವಿಸಿದ್ದೀನಿ ಕೂಡ. ಅವನು ಯಾವಾಗ ಮನುಷ್ಯ ರೂಪದಲ್ಲಿರ್ತಾನೆ, ಯಾವಾಗ ನಾಗರೂಪಕ್ಕೆ ಹೋಗ್ತಾನೆ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನು ಕೋಪಕ್ಕೆ ಏನಾದ್ರು ನಾವು ತುತ್ತಾದರೆ ತರಗಿಲೆ ಥರ ಹಾರೋಗ್ತೀವಿ ಅಷ್ಟೇ. ಆದರೆ ನಾವು ಅಮೃತನ ಪರೀಕ್ಷೆ ಮಾಡ್ತಾ ಇದೀವಿ ಅನ್ನೋದು ಅರ್ಜುನನ ನಾಗನಿಗೆ ಗೊತ್ತಾದರೆ ಅವನು ನಮ್ಮನ್ನು ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ನೀನು. ನೋಡು ರುದ್ರ, ಶತ್ರುಗಳನ್ನ ಸಂಹಾರ ಮಾಡುವಾಗ ಕುರುಡಾಗಿ ನುಗ್ಗಬಾರದು. ಅವರ ಅಕ್ಕಪಕ್ಕದಲ್ಲಿ ಯಾರ್ಯಾರಿದ್ದಾರೆ, ಅವರ ಶಕ್ತಿ ಸಾಮರ್ಥ್ಯಗಳು ಏನು ಅನ್ನೋದನ್ನ ಅಳೆದು ತೂಗಿ ಆಮೇಲೆ ಯುದ್ಧಕ್ಕೆ ಇಳಿಬೇಕು. ಆಗಲೇ ನಮಗೆ ಜಯ ಸಿಗೋದು. ಅದು ಸರಿ ಅಣ್ಣ. ಆ ನಾಗಿಣಿ ಅಕ್ಕಪಕ್ಕ ಸುತ್ತಮುತ್ತ ಯಾವಾಗಲೂ ಆ ನಾಗ ಇದ್ದೇ ಇರ್ತಾನೆ. ಹೀಗಿರುವಾಗ ಅವಳನ್ನು ಹೇಗೆ ಮುಗಿಸೋದು? ಅದಕ್ಕಿರೋದು ಒಂದೇ ದಾರಿ. ಏನದು? ಏನಾದರೂ ನೆಪ ಹೇಳಿ ಒಂದು 2-3 ದಿನದ ಮಟ್ಟಿಗೆ ಅರ್ಜುನ್ ಅನ್ನೋ ನಾಗನ್ನ ಎಲ್ಲಾದರೂ ದೂರ ಕಳಿಸೋದು. ಹಾಗೆ ಅವನು ಇವಳಿಂದ ದೂರ ಆದಾಗ ಇಲ್ಲಿ ಅವಳಿಗೆ ನಾವು ತಕ್ಕ ಶಾಸ್ತಿನ ಮಾಡೋದು.
ಸಮಾಧಿಯನ್ನ ಕಟ್ಟೋದು. ನೋಡು ರುದ್ರ, ಒಂದು ವೇಳೆ ಈ ಕೆಲಸದಲ್ಲಿ ನಾವು ಸ್ವಲ್ಪ ಯಾಮಾರಿದ್ರು ನಮ್ಮ ಸಾವಿಗೆ ನಾವೇ ಆಹ್ವಾನ ತಂದುಕೊಂಡ ಹಾಗೆ. ಅಮೃತವ್ರೆ, ನಿಧಾನ. ಏನಾಯ್ತು? ಅಮೃತವ್ರೆ, ನೋಡ್ಕೊಂಬರತ್ತಾನೆ, ನಿಧಾನ. ಅಮೃತವ್ರೆ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ? ಕಣ್ಣೀರು ಹಾಕ್ತಾ ಇನ್ನೇನು ಮಾಡಲಿ ಅರ್ಜುನ್ ಅವರೇ? ಹೀಗೆ ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಅವಲಂಬಿತಳಾಗಿದ್ದೀನಿ ಅನ್ನೋ ಬೇಸರ ನನ್ನನ್ನು ಕಾಡ್ತಾ ಇದೆ. ಅಮೃತವ್ರೆ, ಭೂಮಿಗೆ ಮರ ಭಾರ ಆಗುತ್ತಾ? ಮರಕ್ಕೆ ಬಳ್ಳಿ ಭಾರ ಆಗುತ್ತಾ? ಬಳ್ಳಿಗೆ ಹೂ ಭಾರ ಆಗುತ್ತಾ? ಹೂಗೆ ದುಂಬಿ ಭಾರ ಆಗುತ್ತಾ? ನೋಡಿ, ನಾನು ನಿಮ್ಮನ್ನು ಕಷ್ಟಪಟ್ಟು ಪ್ರೀತಿಸ್ಲಿಲ್ಲ, ತುಂಬ ಇಷ್ಟಪಟ್ಟು ಪ್ರೀತಿಸ್ದೆ. ನೀವು ನನ್ನ ಪ್ರೀತಿಸಿ ಬಿಡಿ, ನಾನಂತೂ ನಿಮ್ಮನ್ನು ಪ್ರೀತಿಸ್ತಾನೇ ಇರ್ತೀನಿ, ನಿರಂತರವಾಗಿ, ನಿಷ್ಕಲ್ಮಶವಾಗಿ. ಯಾಕೆ ಗೊತ್ತಾ? ಬೇರೆಯವ್ರ ಪ್ರಕಾರ ಪ್ರೀತಿ ಅಂದ್ರೇನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಪ್ರೀತಿ ಅಂದರೆ ಒಂದು ತಪಸ್ಸು. ಆ ಕಡೆಯಿಂದ ಪ್ರೀತಿ ಸಿಗುತ್ತೋ ಇಲ್ವೋ, ನಾವಂತೂ ನಿರಂತರವಾಗಿ ಪ್ರೀತಿಸ್ತಾ ಇರಬೇಕು. ಅದೇ ನಿಜವಾದ ಪ್ರೀತಿ. ನಾನು ಧನ್ಯನು, ನನ್ನ ಪ್ರೀತಿ ಧನ್ಯನು, ನನ್ನ ಜೀವನ ಧನ್ಯನು, ನನ್ನ ಜನ್ಮ ಧನ್ಯನು ಗೊತ್ತಾಗ್ತಾ ಇಲ್ಲ. ಅರೆ, ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ಮಂಥ ಸ್ನೇಹಿತನ, ನಿಮ್ಮಂಥ ಪ್ರೇಮಿನ, ಸಂಗಾತಿನ, ನಿಮ್ಮಂಥ ಗಂಡನ್ನ ಪಡೆದಿರೋದಕ್ಕೆ. ನಿಜ ಹೇಳ, ನಿಜವಾಗ್ಲೂ ನನ್ನ ಜನ್ಮ, ನನ್ನ ಜೀವನ ಸಾರ್ಥಕ ಆಯಿತು ಕಣ್ರಿ. ಯಾಕೆ ಗೊತ್ತಾ? ನಿಮ್ಮಂಥ ಒಳ್ಳೆ ಮನ್ಸಿರೋರ್ನ ಪ್ರೀತಿಸಿ ಹೆಂಡತಿಯಾಗಿ ಪಡ್ಕೊಂಡಲ್ಲ, ಅದಕ್ಕೆ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಐ ಸ್ಪೆಷಲಿಸ್ಟ್ ಹತ್ರ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರೋ ಎಲ್ಲ ಪೇಷಂಟ್ಸ್ಗೂ ಕಣ್ಣು ಬಂದಿದೆಯಂತೆ. ಸೊ ಬೇಗ ಬೇಗ ಹೊರಡೋಣ. ಹಾಂ, ರೆಡಿಯಾಗಿ. ಸರಿ, ಬನ್ನಿ. ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸಿ ಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲು ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಏ ಅಮೃತ, ನಿನಗಿಷ್ಟು ಬೇಗ ದೃಷ್ಟಿ ಬಂದ್ಬಿಟ್ರೆ ಅರ್ಜುನ್ ನಿನ್ನಿಂದ ದೂರ ಮಾಡೋದಕ್ಕೆ ನಾನ್ ನೋಡಿರೋ ಸಂಚು, ಮಾಡಿರೋ ಉಪಾಯ ಎಲ್ಲ ವ್ಯರ್ಥ ಆಗೋಗುತ್ತೆ. ನಾನು ಇದುವರೆಗೂ ಯಾವ ವಿಷಯದಲ್ಲೂ ಸೋತಿಲ್ಲ.
ಸೋಲು ನನಗೆ ಸಾವಿದ್ದಾಗೆ. ನನ್ನ ಸಂಚಿನ ಸುಳಿಯಲ್ಲಿ ನಿನ್ನ ಬಂಧಿಸಿ ನನಗೆ ಹೇಗೆ ಬೇಕೋ ಹಾಗೆ ನಿನ್ನನ್ನು ಆಟ ಆಡಿಸ್ತೀನಿ. ಬೇಡ. ಏನು ಬೇಡ? ಐ ಸ್ಪೆಷಲಿಸ್ಟ್ ಹತ್ರ ಹೋಗೋದಾ? ಹೌದು. ನನಗೆ ಯಾರಾದರೂ ಆಯುರ್ವೇದ ಅಥವಾ ನಾಟಿ ವೈದ್ಯರ ಹತ್ರ ಚಿಕಿತ್ಸೆ ಕೊಡಿಸಿ. ರೀ, ಈಗ ಜಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಆಯುರ್ವೇದಿಕೋ ಅಥವಾ ನಾಟಿ ವೈದ್ಯರ ಹತ್ರ ಔಷಧಿ ಕೊಡಿಸಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಯಾಕೆ ಏನು ಅಂತ ನನ್ನನ್ನು ಪ್ರಶ್ನೆ ಮಾಡಬೇಡಿ. ಅಮೃತ ಅವರೇ, ಆಯುರ್ವೇದಿಕಲ್ಲಿ ಕ್ಯೂರ್ ಆಗೋದು ತಡ ಆಗುತ್ತೆ ಅಂತಾರೆ. ಇನ್ನು ನಾಟಿ ವೈದ್ಯದಲ್ಲಿ ಕ್ಯೂರ್ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋದರೆ ಆದಷ್ಟು ಬೇಗ ಕ್ಯೂರ್ ಆಗುತ್ತೆ ಕಣ್ರಿ, ದೃಷ್ಟಿ ಬರುತ್ತೆ. ನನಗೆ ಆಯುರ್ವೇದಿಕ್ ಔಷಧಿ, ನಾಟಿ ಔಷಧಿ ಬಿಟ್ಟರೆ ಬೇರೆ ಔಷಧಿ ಮೇಲೆ ನಂಬಿಕೆ ಇಲ್ಲ. ಮಾಯೆ ಮಾಯೆ ನನ್ನ ಮಾಯಾ ಬಲೆಯೊಳಗೆ ಸಿಕ್ಕಾಕೊಂಡಿದ್ದಾಳೆ ಅಮೃತ. ಇದನ್ನ ಹೇಳ್ತಾ ಇರೋದು ಅವಳಲ್ಲ, ಅವಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿನ್ನ ಅಮೃತನಿಂದ ದೂರ ಮಾಡೋದಕ್ಕೆ ಇದನ್ನೇ ನಾನು ದಾಳವಾಗಿ ಉಪಯೋಗಿಸ್ಕೋತೀನಿ. ಅಮೃತ ಅವರೇ, ಪ್ಲೀಸ್ ನನ್ನ ಮಾತನ್ನು ಕೇಳಿ, ಐ ಸ್ಪೆಷಲಿಸ್ಟ್ ಹತ್ರ ಹೋಗೋಣ. ಬೇಡ. ನನಗೆ ಆಯುರ್ವೇದ ಅಥವಾ ನಾಟಿ ವೈದ್ಯರ ಹತ್ರ ಚಿಕಿತ್ಸೆ ಕೊಡಿಸೋದಾದರೆ ಕೊಡಿಸಿ, ಇಲ್ಲ ಅಂದರೆ ನಾನು ಜೀವನ ಪರ್ಯಂತ ಹೀಗೆ ಇದ್ಬಿಡ್ತೀನಿ. ಸರಿ, ಆಯಿತು. ನಿಮಗೆ ಆಯುರ್ವೇದಿಕ್ ವೈದ್ಯರ ಹತ್ರನೋ ಅಥವಾ ನಾಟಿ ವೈದ್ಯರ ಹತ್ರನೋ ಔಷಧಿ ಕೊಡಿಸ್ತೀನಿ. ಬಾ, ಆ ಔಷಧಿ ನೆಪ ಇಟ್ಕೊಂಡು ನನ್ನ ಹತ್ರ ಬರ್ತೀಯ. ಮುಂದೆ ಏನ್ ಮಾಡ್ಬೇಕೋ ಅದನ್ನೇ ನಾನು ಮಾಡ್ತೀನಿ.